ನೋಡಿ ನಾಯಿಗಳ ಯಾರೋ ಪ್ರಾಬ್ಲಮ್ ಇಲ್ಲ ಅಂದ್ರಲ್ಲ, ನೋಡ್ರಿ ನಾಯಿಗಳು ಯಾವ ರೀತಿ ಪ್ರಾಬ್ಲಮ್ ಮಾಡ್ತವೆ ಅಂತ. ನೋಡಿ ಹೆಂಗೆ ಬರ್ತಾಯಿದ್ದಾವೆ ನಾಯಿಗಳು. ಭಯ ಭಯ ಆಗಲ್ಲ ಅಂತ ಹೇಳಿದ್ರಲ್ಲ, ಭಯ ನೋಡಿ ಹೆಂಗಾಗುತ್ತೆ ಅಂತ. ಆ ಕಡೆ ಒಂದು ಈ ಕಡೆ ಒಂದು ಎಲ್ಲ ನಾಯಿಗಳು ಕುಡ್ಕೊಂಡ್ಬಿಟ್ಟವೆ. 711 ಹಾಂ. $110 ಕೊಟ್ಟಿದ್ರು. ಅದನ್ನ ಡೆಲಿವರಿ ಕೊಡೋ ಅಷ್ಟರಲ್ಲಿ ಮತ್ತೊಂದು ಆರ್ಡರ್ ಬಂದಿತ್ತು. ಇವಾಗ ನೋಡ್ಬೋದು ಇದೆ ಅನಿಸುತ್ತೆ, ಬಟ್ ಕ್ಲೋಸ್ ಆಗಿದೆ. ಏನು ಹೆಸರಿದೆ ನೋಡಿ, ದಿ ಬೆಲ್ಜಿಯನ್ ವ್ಯಾಪ್ಲಾಕೋ ಕ್ಲೋಸ್ ಆಗೈತೆ. ಬೆಲ್ಜಿಯನ್ ವ್ಯಾಪ್ಲಾಕೋ ಕ್ಲೋಸ್ ಐತೆ. ಇದು 785 800 ಇದೆ. ಚೇಂಜ್ ಇಲ್ಲ ಸರ್, ಚೆಕ್ ಮಾಡ್ತೀನಿ. ಓಕೆ, ಇಲ್ಲೇನೋ ಆಗಿದೆ. ಬರೋವಾಗ ತಾನೇ ಪೆಟ್ರೋಲ್ ಹಾಕ್ಸಿದೆ. ಇವಾಗ 113 ಕಿಲೋಮೀಟ್ರ್ ಓಡಿದೆ. ಬಟ್ ಅದು ಇನ್ನೂ ಒಂದು 30 ಕಿಲೋಮೀಟ್ರ್ ಹೋಗುತ್ತೆ. ಆದರೂ ಹಾಕಿಸ್ಬಿಡೋಣ ಯಾಕೆ ಅಂತ ಹೇಳ್ಬಿಟ್ಟು ಆಗಿದೆ. ಇವಾಗ ಎಷ್ಟಪ್ಪ ಅಂದರೆ 1:30 ಆಗಿದೆ ಟೈಮು, ನೀವು ನೋಡ್ಬೋದು. ಏನಂದರೆ ನನಗೊಂದು ಟಾರ್ಗೆಟ್ನ ಕೊಟ್ಟಿದ್ದ. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಏನು ಝೊಮ್ಯಾಟೊ 2ನೇ ದಿನದ ನೈಟ್ ಶಿಫ್ಟ್ ಅರ್ನಿಂಗ್ ಏನು ಮಾಡ್ತಾಯಿದೆ, 2ನೇ ದಿನದ ನಿಮಗೆಲ್ಲ ಸ್ವಾಗತ. ನಿನ್ನೆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಡೇ 1ಅಲ್ಲಿ ನಾನು ಎಷ್ಟು ಅರ್ನ್ ಮಾಡಿದೆ, ಏನೆಲ್ಲ ಪ್ರಾಬ್ಲಮ್ ಬಂತು, ಎಲ್ಲೆಲ್ಲೆಲ್ಲ ಆರ್ಡರ್ಗಳನ್ನ ಹಾಕಿದ್ದ ಅಂತ ಹೇಳ್ಬಿಟ್ಟು ನೀವೆಲ್ಲ ನೋಡಿದಿರ ಅಂತ ಅನ್ಕೋತೀನಿ. ನೋಡಿಲ್ಲ ಅಂದರೆ ನನ್ನ ಹಳೆ ವಿಡಿಯೋದಲ್ಲಿದೆ. ಅದೇ ರೀತಿ ಏನಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ನೋಡಿ. ಇವತ್ತು 2ನೇ ದಿನ, ಟೈಮ್ ಬಂದ್ಬಿಟ್ಟು 5:50 ಆಗಿದೆ. 6 ಗಂಟೆಗೆ ಲಾಗಿನ್ ಆಗ್ತೀನಿ. 6 ಗಂಟೆಯಿಂದ ನಾನು ನೈಟ್ 3 ಗಂಟೆ 3:30ವರೆಗೂ ಮಾಡ್ತೀನಿ. ಅಂದರೆ ನೋಡ್ತೀನಿ ಯಾವ ಟೈಮ್ 3 ಗಂಟೆವರೆಗೂ, 3ರಿಂದ 4 ವರ್ಷ ಅಷ್ಟರಲ್ಲಿ ನಾನು ಮಾಡ್ತೀನಿ. ಆ ದಿನ ಮುಗಿಯುತ್ತೆ. ಇವತ್ತು ನನಗೆ ಇನ್ಸೆಂಟಿವ್ ಏನು ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ಬಿಡೋಣ. ಏನಂದರೆ 950 ರೂಪಾಯಿಗೆ 450 ರೂಪಾಯಿ ನಿನ್ನೆ ಕೊಟ್ಟಿದ್ದ. ಬಟ್ ಇವತ್ತು 950 ರೂಪಾಯಿಗೆ 550 ರೂಪಾಯಿ ಇನ್ಸೆಂಟಿವ್ ಕೂಡ ಕೊಟ್ಟಿದ್ದಾನೆ. ಇವತ್ತು 550 ರೂಪಾಯಿ ನಾನು ಇನ್ಸೆಂಟಿವ್ ಹೊಡಿಬೇಕು ಅಂದರೆ 950 ರೂಪಾಯಿ ನಾನು ಅರ್ನ್ ಮಾಡಬೇಕು. ಅದು ಎಷ್ಟೊತ್ತಿಗೆ ಅರ್ನ್ ಮಾಡ್ತೀನಿ, ಏನೇನೋ ಪ್ರಾಬ್ಲಮ್ ಬರುತ್ತೆ, ಎಲ್ಲೆಲ್ಲ ಡ್ರೈವರಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇದೇ ರೀತಿ ಸಪೋರ್ಟ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ನಾನು ಟ್ರಿಪ್ನ 0 ಮಾಡಿಕೊಂಡೆ. ಇವತ್ತು ಎಷ್ಟು ಕಿಲೋಮೀಟರ್ ಹೊಡಿತೀನಿ ಅಂತೇಳಿ ನೋಡಬೇಕಾಗಿತ್ತು, ಅದಕ್ಕೋಸ್ಕರ 0 ಮಾಡಿಕೊಂಡೆ. ಅಷ್ಟರಲ್ಲೇ ಒಂದು ಆರ್ಡರ್ ಬಂತು. ಟೈಮ್ ಕರೆಕ್ಟಾಗಿ 6 ಗಂಟೆ ಆಗಿತ್ತು. 6 ಗಂಟೆಗೆ ಒಂದು ಆರ್ಡರ್ ಬಂತು. 26 ರೂಪಾಯಿ ಕೊಟ್ಟಿದ್ದೆ, ಅದನ್ನೇ ಎಕ್ಸೆಪ್ಟ್ ಮಾಡಿದೆ. ಬನ್ನಿ ಇವಾಗ ಆ ಲೊಕೇಶನ್ಗೆ ಹೋಗೋಣ. ಇಲ್ಲಿ ಬಂದು ನಾನು 3 ನಿಮಿಷ ಆಗೋಯ್ತು. ಆಲ್ರೆಡಿ ಆರ್ಡರ್ ಕೊಡ್ತಾ ಇಲ್ಲ. ಆರ್ಡರ್ ಇವಾಗ ರೆಡಿ ಮಾಡ್ತವ್ರೆ ಅಂತ ಹೇಳಿದ್ರು. ಮತ್ತೊಂದು 2 ನಿಮಿಷ ನಿಂತ್ಬಿಟ್ಟು ರೆಡಿ ಮಾಡಿಸ್ಕೊಂಡು ಇವಾಗ ಆರ್ಡರ್ ಕೊಟ್ಟರು. ನನ್ನ ID ಬಂದ್ಬಿಟ್ಟು 0613 ಅಂತ ಹೇಳ್ಬಿಟ್ಟು ಅಲ್ಲಿ ಇಡ್ತಾ ಇದ್ರು. ಕೊಡಿ ನಂದೇ ಇದೆ ಅಂತ ಹೇಳ್ಬಿಟ್ಟು ನಾನು ಇಸ್ಕೊಂಡು ಆ ಆರ್ಡರ್ನ ತಗೊಂಡು ಡೆಲಿವರಿ ಮಾಡೋಕ್ಕೆ ಹೋದೆ. ಆರ್ಡರ್ ಬಂದ್ಬಿಟ್ಟು ಡೆಲಿವರಿ ಆಯಿತು. ಇವಾಗ ನೋಡ್ಬೋದು ನೀವು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 34 ರೂಪಾಯಿ ನನಗೆ ಈ ಆರ್ಡರ್ಗೆ ಕೊಟ್ಟಿರೋ. ಬಿದ್ದಿರೋದು ಇದೇ ಅಪಾರ್ಟ್ಮೆಂಟು ಪ್ರಕೃತಿ ಅಂತ ಹೇಳ್ಬಿಟ್ಟು ಹಂಗೆ ಡೆಲಿವರಿ ಮಾಡ್ತಾ ಹಂಗೆ ಟೈಮ್ ಆಗಿ ಹೋಯ್ತು. 2 hours later ಮತ್ತೊಂದು ಆರ್ಡರ್ ತೊಗೊಂಡ್ಬಂದ್ಬಿಟ್ಟು ನಾನು ಡೆಲಿವರಿ ಮಾಡಿದೆ. 9 ಕಿಲೋಮೀಟರ್ ಡೆಲಿವರಿ ಇತ್ತು. ಅದಕ್ಕೆ ನನಗೆ ಕೊಟ್ಟಿರೋದು ಎಷ್ಟಪ್ಪ ಅಂತಂದರೆ ನೀವೇ ನೋಡ್ಬೋದು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು 110 ರೂಪಾಯಿ ಕೊಟ್ಟಿದ್ರು. ಅದನ್ನ ಡೆಲಿವರಿ ಕೊಡೋ ಅಷ್ಟರಲ್ಲಿ ಮತ್ತೊಂದು ಆರ್ಡರ್ ಬಂದಿತ್ತು. ಇವಾಗ ನೋಡ್ಬೋದು. ಅದಕ್ಕೆ ಪಿಕಪ್ಪು ಎಷ್ಟು ಕೊಡ್ತಾರೆ, ಡ್ರಾಪ್ ಎಷ್ಟು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಏನೂ ಕೊಟ್ಟಿಲ್ಲ. ಅದು ನಾನಿರೋದು ಇವಾಗ ಮಲ್ಲೇಶ್ವರಂ ಹತ್ರ ಇದ್ದೀನಿ. ಮಲ್ಲೇಶ್ವರಂ ಹತ್ರ ಒಂದು ಆರ್ಡರ್ ಬಂದಿದೆ. ಬನ್ನಿ ಅದನ್ನ ಎಕ್ಸೆಪ್ಟ್ ಮಾಡೋಣ. ಎಕ್ಸೆಪ್ಟ್ ಮಾಡಿದ್ಮೇಲೆ ಅದು ಲೊಕೇಶನ್ ತೋರಿಸ್ತಾ ಇದೆ, ನೋಡ್ಬೋದು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇವಾಗ ಹಾಕ್ತೀನಿ. 1 ಕಿಲೋಮೀಟರ್ ಏನೋ ಇತ್ತು, ಅಷ್ಟೇ ಇತ್ತು, ಜಾಸ್ತಿ ಏನಿರಲಿಲ್ಲ. ಅಲ್ಲಿಂದ ಎಲ್ಲಿಗೆ ಎಸ್ತಿದ್ದ ಅಂತ ಹೇಳ್ಬಿಟ್ಟು ಅದರಲ್ಲಿ ತೋರಿಸಿರಲಿಲ್ಲ. ಇವಾಗ ಎಲ್ಲಿಗೆ ಅಂತಂದರೆ ಇವಾಗ ನಾನು ಹೋಗೋಣ ಬನ್ನಿ. ಮೊದಲು 700 ಮೀಟರ್ ಇದೆ, ಫಸ್ಟ್ ಇದ್ರ ಹತ್ರ ಹೋಗ್ಬಿಡೋಣ. ಇವಾಗ ನಾನು ಬಂದಿದ್ದೀನಿ ಎಲ್ಲಿ ಅಂದರೆ ಆ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ. ತೊಗೊಂಡ್ಬಿಟ್ಟಿದ್ದೀನಿ. ಎಲ್ಲಿಗಪ್ಪ ಅಂದರೆ ಜಾಲಹಳ್ಳಿ ಕೊಟ್ಟಿದ್ದ. ಜಾಲಹಳ್ಳಿ ವಿಲೇಜ್ ಏನಿದೆ ಇದ್ರ ಹತ್ರ BL ಹತ್ರ ಜಾಲಹಳ್ಳಿಗೆ ಕೊಟ್ಟಿದ್ದ. ಬನ್ನಿ ಇವಾಗ ಅದು ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. 1 hour later ಸ್ನೇಹಿತರೆ, ಮತ್ತೊಂದು ಡೆಲಿವರಿಗೆ ಬಂದಿದ್ದೀನಿ. ಅಂದರೆ ಎಲ್ಲಿಂದ ಅಂದರೆ ಇದು ಬಂದಿರೋದು ಮತ್ತಿಕೆರೆಯಿಂದ. ಎಲ್ಲಿಗೆ ಹಾಕಿದ್ದಾನೆ ಅಂದರೆ ನಿಯರ್ ಬೈ SP ರೋಡ್ಗೆ ಹಾಕಿದ್ದಾನೆ. ಇನ್ನೂ 200 ಮೀಟರ್ ಇದೆ.
ಹೋಗ್ತಾಯಿದ್ದೀನಿ. ಏನು ಗುರು ಎಲ್ಲಿಂದ ಎಲ್ಲಿಗೆ ಆಗ್ತಾನೆ ಅಂತ ಅರ್ಥನೇ ಆಗಲ್ಲ. ಬನ್ನಿ ಇದೊಂದು ಡೆಲಿವರಿ ಮಾಡೋಣ. ಏನಂದರೆ ಇವಾಗ ಟೈಮ್ ಆಗಿದೆ 11 ಗಂಟೆ. ಇದೇ ಪೀಕ್ ಅವರ್ಸು ಹೊಡೆಯೋಣ ಅಂತೇಳ್ಬಿಟ್ಟು ನಾನು ಅಂದ್ಕೊಂಡ್ರೆ ಇಲ್ಲ ಪರವಾಗಿಲ್ಲ. ಇದು ಲಾಂಗ್ ಆರ್ಡ್ರು ಕೂಡ ಎಷ್ಟು 10 ಕಿಲೋಮೀಟ್ರ್ ಇತ್ತು. 10 ಕಿಲೋಮೀಟ್ರಿಗೆ ನನಗೆ ಎಷ್ಟು ತೋರಿಸಿದ್ದ ಅಂತಂದರೆ 95 ರೂಪಾಯಿನ ತೋರಿಸಿದ್ದ. 95 ರೂಪಾಯಿ ಕೊಡ್ತಾನೆ ಇದಕ್ಕೆ. ಬಟ್ ಎಸ್ ಪಿ ರೋಡ್ ಹತ್ರ ಇದ್ದೀನಿ, ನಿಯರ್ ಬೈ ಎಸ್ ಪಿ ರೋಡೇ. ಇಲ್ಲಿಂದ ನಾನೀಗ ಆರ್ಡ್ರ್ ಸಿಗುತ್ತಾ ಇಲ್ವಾ ಅಂತ ನೋಡಬೇಕು. ಮೇನ್ ನನಗೆ ಟಾಸ್ಕ್ ಇರೋದು ಅದು, ಆರ್ಡ್ರ್ ಸಿಗುತ್ತಾ ಇಲ್ವಾ. ಆರ್ಡ್ರ್ ಸಿಕ್ಕರೆ ಓಕೆ. ಇಲ್ಲೇನೋ ಆಗಿದೆ. ಓಕೆ, ಇವಾಗ ಇನ್ನೂ ಲೊಕೇಶನ್ ಹತ್ರನೇ ಇದ್ದೀನಿ. ಕರೆಕ್ಟಾಗಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಅವ್ರಿಗೆ ಅಲ್ಲಿ ಮುಂದೆ ಎಲ್ಲೋ ಇದೆ. ಬನ್ನಿ ಇವಾಗ ಕಾಲ್ ಮಾಡೋಣ. ಇವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಇವರೇ ಅನಿಸುತ್ತೆ. ಕರೆಕ್ಟ್ ಲೊಕೇಶನ್ಲಿದ್ದೀನಿ ನೋಡಿ. ಇವಾಗ ಇದು ಕ್ಯಾಶ್ ಆನ್ ಡೆಲಿವರಿ ಇದೆ ಅನಿಸುತ್ತೆ. ರೀಚ್ಡ್ ಲೊಕೇಶನ್ನು ನಂಬರ್ 24 ಅಂತ 785 ರೂಪಾಯಿ ಇದೆ. ನಂಬರ್ 24 ಸೇಮ್ ಇದೆ ಅಪಾರ್ಟ್ಮೆಂಟೇ. ಏನು ಫಸ್ಟ್ ಫ್ಲೋರ್ ಅಂತೆ. ಒಂದ್ಸಲಿ ಕಾಲ್ ಮಾಡೋಣ ರೀ. 785 800 ಇದೆ. ಚೇಂಜ್ ಇಲ್ಲ ಸರ್, ಚೆಕ್ ಮಾಡ್ತೀನಿ. $785 $790 800. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಇವಾಗ ಕ್ಯಾಶ್ ಕೊಟ್ಟರು. ಇವಾಗ ಆರ್ಡರ್ ಡೆಲಿವರಿ ಕೊಡ್ತಾಯಿದ್ದೀನಿ. ಕೊಟ್ಟ ತಕ್ಷಣ ಇವಾಗ ಆಫ್ಲೈನ್ ಹೋಗುತ್ತಂತೆ. ಯಾಕಂದರೆ ನಾನು ಪೇ ಮಾಡಬೇಕಾ ನೋಡೋಣ ಇರಿ ಎಷ್ಟಾಗುತ್ತೆ ಅಂತ. 93 ರೂಪಾಯಿ ಕೊಟ್ಟು ನೋಡ್ರಿ ಇದಕ್ಕೆ. 93 ರೂಪಾಯಿ. ಓಕೆ, ಆಫ್ಲೈನ್ ಹೋಯ್ತು ಗುರು. ಆಫ್ಲೈನ್ ಹೋಯ್ತು. ಆನ್ಲೈನ್ ಹೋಗ್ತಾಯಿದ್ದೀನಿ. ಆನ್ಲೈನ್ ಹೋಯ್ತಲ್ಲ. ಪಾಕೆಟ್ ನೋಡೋಣ ರೀ. ಪಾಕೆಟ್ ಓಕೆ, ಆನ್ಲೈನ್ ಹೋಗಿದೆ. ಆರ್ಡ್ರ್ ಬರೋದು ಬಾಕಿ. ಬಟ್ ನಾನು ಝೋನಿಂದ ಆಚೆಗಿದ್ದೀನಿ. ನೋಡಬೇಕು, ಯಾವ್ದಾದ್ರು ಆರ್ಡ್ರ್ ಬಂದರೆ ಇಲ್ಲಿಂದ ವಾಪಸ್ ತಗೊಂಡು ಹೋಗೋಣ. ಹಾಂ, ರೆಡಿ. 7711 ಹಾಂ. ಓಕೆ ओके हाँ ब्लॉगर है यूट्यूब ब्लॉगर है। अच्छा यूट्यूब से हाँ चैनल तो बता दो। होते हैं जी जे जी 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 जे जे स्पेस स्पेस कन्नड़ा कनाडा ये हाँ ये है जोमेटो स्विगी अलग अलग सब्सक्राइब रहेगा। हाँ कोई करता है तो अच्छा लगता है ना। ಓಕೆ ಥ್ಯಾಂಕ್ ಯು। जरूर ಅಯ್ಯಪ್ಪ ಮತ್ತೊಬ್ಬ ಸಬ್ಸ್ಕ್ರೈಬರ್ ಸಿಕ್ಕರಪ್ಪ। ಪಿಕಪ್ ಮಾಡೋಣ ಇದನ್ನ। ಪಿಕಪ್ ಆಯಿತು। ಎಲ್ಲಿದು? ಗಂಗಾನಗರ ಅಟಿನಗರ। ಓಹೋ ಹೋ ಸೂಪರ್। ಇದು ಎಮ್ ಜಿ ರೋಡಲ್ಲಿ ಇದ್ದೀನಿ ನಾನೀಗ। ಬ್ರಿಗೇಡ್ ರೋಡ್, ಎಮ್ ಜಿ ರೋಡಲ್ಲ ಬ್ರಿಗೇಡ್ ರೋಡಲ್ಲಿಗೆ ಇರೋದು। ಬ್ರಿಗೇಡ್ ರೋಡ್ ಆಗಲೇ ನಾನು ಏನು ಇದಕ್ಕೆ ಹೋಗಿದ್ದೆ, ಇದು ಯಾವುದಿದು ಎಸ್ ಪಿ ರೋಡಿಂದ ಬ್ರಿಗೇಡ್ ರೋಡಿಗೆ ಕೇಳೋದ, ಬ್ರಿಗೇಡ್ ರೋಡಿಂದ ಗಂಗಾನಗರ್ ಕೊಟ್ಟಿದ್ದಾನೆ। ಪರವಾಗಿಲ್ಲ, ಹಿಂಗೆ ವಾಪಸ್ ನಮ್ಮ ಝೋನಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ನೋಡಿ। ಇವಾಗ ಎಷ್ಟು ಕಿಲೋಮೀಟ್ರ್ ಇದೆ? 70 ರೂಪಾಯಿನ ಕೊಡ್ತಾನೆ। ಇನ್ಸ್ಟ್ರಕ್ಷನ್ ಇದೆ ಕಸ್ಟಮರ್ದು। ಮ್ಯಾಪ್ ನೋಡ್ಬಿಡೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು। ಸಾರಿ ಎಷ್ಟಂದರೆ 7.5 ಕಿಲೋಮೀಟ್ರ್ ಇದೆ। ಬನ್ನಿ ಇದನ್ನು ಹೋಗ್ಬಿಟ್ಟು ಫಸ್ಟು ಡ್ರಾಪ್ ಮಾಡೋಣ। ನೋಡಿ ಬ್ರಿಗೇಡ್ ರೋಡ್ ಹೆಂಗಿದೆ, ಹೊಳಿತಾ ಇದೆ। ನೋಡಿ ನಾಯಿಗಳ ಯಾರೋ ಪ್ರಾಬ್ಲಮ್ ಇಲ್ಲ ಅಂದ್ರಲ್ಲ, ನೋಡ್ರಿ ನಾಯಿಗಳು ಯಾವ ರೀತಿ ಪ್ರಾಬ್ಲಮ್ ಮಾಡ್ತವೆ ಅಂತ ನೋಡಿ ಹೆಂಗೆ ಬರ್ತಾಯಿದ್ದಾವೆ ನಾಯಿಗಳು।
ಭಯ ಭಯ ಆಗಲ್ಲ ಅಂತ ಹೇಳ್ತಾರಲ್ಲ, ಭಯ ನೋಡಿ ಹೆಂಗಾಗುತ್ತೆ ಅಂತ. ಆ ಕಡೆ ಒಂದು ಈ ಕಡೆ ಒಂದು ಎಲ್ಲ ನಾಯಿಗಳು ಕುಡ್ಕೊಂಡ್ಬಿಟ್ಟವೆ. ಈಗ ನೋಡು ನಿಂತ್ಕೊಂಡ್ಬಿಡುತ್ತದು ನಾನು ಅಂದರೆ. ಯಾವ ರೋಡ್ಗಳು ಇದು? ನೋಡಿ ಇವಾಗ ಕೊಡ್ತಾಯಿದ್ದೀನಿ ಸರ್. ನೇಮ್ ಸರ್? ಓಕೆ, ಏನೋ ಒಂದಿರಲಿ ಬಿಡಿ, ಕರೆಕ್ಟಾಗಿದೆ ಲೊಕೇಶನ್. ಓಕೆ ಸರ್. ಸುಜಿತ್ ಅಂತೆ ನೋಡಿ, ಬಾಡಿಗೆನ ಇಟ್ಕೊಂಡಿದ್ದೀನಿ. ಡೆಲಿವರಿ ಮಾಡ್ತೀನಿ. ಎಷ್ಟು ಕೊಟ್ಟ ಗೊತ್ತಿಲ್ಲ. ಮೊದಲು ಇಲ್ಲಿಂದ ಹೋಗ್ಬಿಡೋಣ. ಏನು ಕಾಟ ಗುರು ಅದ್ರದ್ದು. 89 ರೂಪಾಯಿ. 10 ಕಿಲೋಮೀಟ್ರ್ ಬಂದಿದ್ದೀನಿ, 89 ರೂಪಾಯಿ ಕೊಡ್ತಾನೆ. ಎಟ್ಟಿಂಟು ನೆಕ್ಸ್ಟ್ ಆರ್ಡ್ರ್ ಮತ್ತೆ ಅದೇ ರೋಡಲ್ಲಿ ಹೋಗಬೇಕು, ಇಲ್ಲಾಂದರೆ ಪಕ್ಕದ ರೋಡಲ್ಲಿ ಹೋಗಬೇಕು. ಇಲ್ಲಿ ಬಂದ ನೋಡಿ ಅನ್ನ, ಈ ರೋಡಿಗೆ ಹೋಗ್ಬೇಕು ನಾನು. ನೋಡ್ರಿ ಎಲ್ಲಿಂದ ಎಲ್ಲಿಗೆ ಹಾಕ್ತಾನೆ ಅಂದರೆ, ಅಬ್ಬಿಗೆರೆ ಹಾಕವನೆ. ಅಬ್ಬಿಗೆರೆ ಇಲ್ಲಿ ಯಾರೂ ಇರಲ್ಲ. ಅಲ್ಗೊಂದು ಇಲ್ಗೊಂದು ಗಾಡಿಗಳು ಬರ್ತಾ ಇರುತ್ತೆ. ಇವಾಗ ಒಂದು ಗಾಡಿ ಬರ್ತಾ ಇದೆ ಅಷ್ಟೇ. ನಮ್ಮ ಜೋನಲ್ಲೇ ಆಟ ಆಡಿಸಿದ್ರೆ ಏನೋ ಮಾಡ್ಬೋದು, ಬಟ್ ಜೋನಿಂದ ಆಚೆಗೆ ಹಾಕಿದ್ರೆ ಬೇಜಾರಾಗ್ಬಿಡುತ್ತೆ. ಇನ್ನೇನು ಮಾಡೋದು ಹೇಳ್ರಿ. ವಾಪಸ್ 7-8 ಕಿಲೋಮೀಟ್ರ್ ಬರಬೇಕು. ಇವಾಗ ವಾಪಸ್ 7-8 ಕಿಲೋಮೀಟ್ರ್ ನಾನು ನಮ್ಮ ಜೋನ್ಗೆ ಹೋಗಬೇಕು. ಟೈಮ್ ಆಗಿದೆ 12:47. ಇದೇ ಇನ್ನೂ ಟೈಮು. ಅರ್ನಿಂಗ್ಸು ನಿಮಗೆ ಕೊನೆಗೆ ಹೇಳ್ತೀನಿ. ಪ್ರಾಬ್ಲಮ್ಮು ಅಂದರೆ ನಾಯಿಗಳ ಕಾಟನ ಅಷ್ಟೇ. ನೀವು ನೋಡಿದ್ರಲ್ಲ ನಾಯಿಗಳ ಕಾಟ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಅದೇ ಗುರು, ಒಂದೇ ಸತಿ 4-5 ನಾಯಿಗಳು ಬಂದುಬಿಟ್ರೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ತೋಚೋದೇ ಇಲ್ಲ ನಮಗೆ. ಗೋಲ್ ಹಿಡ್ಕೊಂಡು ನಿಂತ್ಕೊಂಡ್ರು, ಕಲ್ಲು ಒಗ್ಯಕ್ಕೆ ಹೋದ್ರು ಓಡ್ಬಿಡ್ತವೆ. ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬಂದುಬಿಡ್ತವೆ. ಅದಂದರೆ ಬಂದ್ಬಿಟ್ಟು ಕಚ್ಬಿಟ್ರೆ, 1-2-3 ಒಂದೇ ಸತಿ ಕಚ್ಬಿಟ್ರೆ ಅಂತ ಭಯ ಅಷ್ಟೇ, ಇನ್ನೇನು. ಅದಕ್ಕೋಸ್ಕರ ನೋಡೋಣ ಬನ್ನಿ, ಏನಾಗುತ್ತೋ ಆಗುತ್ತೆ. ದೇವ್ರ ನಡೆಸ್ದಂಗೆ ಆಗುತ್ತೆ ಅಷ್ಟೇ. ನೋಡಿ ಇಲ್ಲಾರೂ ಇಲ್ಲ, ಖಾಲಿ. ಅಬ್ಬಿಗೆರೆ ರೋಡ್ ಇದು, ಹೋಗ್ತಾ ಇರಬೇಕು. ನೋಡ್ರಿ ಬರೋವಾಗ ತಾನೇ ಪೆಟ್ರೋಲ್ ಹಾಕ್ಸಿದೆ. ಇವಾಗ 113 ಕಿಲೋಮೀಟ್ರ್ ಓಡಿದೆ. ಬಟ್ ಅದು ಇನ್ನೂ ಒಂದು 30 ಕಿಲೋಮೀಟ್ರ್ ಹೋಗುತ್ತೆ. ಆದರೂ ಹಾಕಿಸ್ಬಿಡೋಣ ಯಾಕೆ ಅಂತ ಹೇಳ್ಬಿಟ್ಟು 350 ರೂಪೀಸ್ ಕ್ಯಾಶ್ ಕೊಟ್ಬಿಡೋಣ. ಇಲ್ಲೆಲ್ಲಿದೆ ಗುರು ಬೆಲ್ಜಿನು? ಅದೇ ಇದೆ ಅನಿಸುತ್ತೆ, ಬಟ್ ಕ್ಲೋಸ್ ಆಗಿದೆ. ಏನು ಹೆಸರಿದೆ ನೋಡಿ, ದಿ ಬೆಲ್ಜಿಯನ್ ವ್ಯಾಪ್ಲಾಕೋ ಕ್ಲೋಸ್ ಆಗೈತೆ. ಏನು ಗುರು ಇದು? ಬನ್ನಿ ಅಲ್ಲಿಗೆ ಹೋಗೋಣ, ಚೆಕ್ ಮಾಡೋಣ. ಕ್ಲೋಸ್ ಆಗಿರೋದ್ರಲ್ಲಿ ಆರ್ಡ್ರ್ ಬರುತ್ತಾ? ನೋಡ್ರಿ ಬೆಲ್ಜಿಯನ್ ವ್ಯಾಪ್ಲಾಕೋ ಕ್ಲೋಸ್ ಐತೆ ಇದು. ಏನು ಗುರು, ಕಾಲ್ ಮಾಡೋಣ ಇರಿ ಅವ್ರಿಗೆ.
ಹಿಂಗಾದ್ರೆ ಹೆಂಗಪ್ಪ ದೇವ್ರೆ. ಇದಾರ ಒಳಗಡೆ ಬಾಯ್ ಆರ್ಡರ್ है देव 7919 ಓಕೆ. ಒಳಗಡೆ ಇದಾರಪ್ಪ. ಅಯ್ಯೋ ದೇವ್ರೆ. ಕಾಲ್ ಮಾಡ್ತಾಯಿದ್ದೆ ಅವ್ರಿಗೆ. ಇಲ್ಲಿ ಕಸ್ಟಮರ್ ಡೀಟೇಲು ವಿದ್ಯಾರಣ್ಯಪುರ. ಆ ಕಡೆಯಿಂದ ಬರ್ತೀನಿ ಮಲ್ಲೇ ಹಾಕ್ತಾರೆ, ಆ ಕಡೆಯಿಂದ ಬರ್ತೀನಿ ಮತ್ತೆ ಅಲ್ಲೇ ಹಾಕ್ತಾನೆ ವಿದ್ಯಾರಣ್ಯಪುರದಲ್ಲಿ. ಇಲ್ಲಿ ಬರ್ರೆ ಅಲ್ಲಿಂದನೇ ಬರೋದು ಅಲ್ಲೇ ಹಾಕೋದು. 7.5 ಕಿಲೋಮೀಟರ್. ಯಪ್ಪ ಫುಲ್ಲು ಕೊಟ್ರು ಗುರು. ಬರ್ರಿ ಪಿಕಪ್ ಮಾಡ್ಕೊಂಡು ಹೋಗೋಣ. ಪಿಕ್ದ ಆರ್ಡ್ರ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇನಾ? ಎಲ್ಲಿದೆ ಗುರು ಆರ್ಡ್ರ್ ಐಡಿ? $779 7917 ಕರೆಕ್ಟಾಗಿದೆ. ನೋಡಿಕೊಂಡೆ. ಇವಾಗ ಇಲ್ಲಿಂದ ಮತ್ತೆ ಅದೇ ಹೋಗಬೇಕು. 7.5-8 ಕಿಲೋಮೀಟರು. ಸ್ನೇಹಿತರೆ, ನಾನಿವಾಗ ಇದ್ದೀನಿ ಎಲ್ಲಪ್ಪ ಇದ್ದೀನಿ ಅಂತಂದರೆ ವಿದ್ಯಾರಣ್ಯಪುರದಲ್ಲಿದ್ದೀನಿ. ವಿದ್ಯಾರಣ್ಯಪುರ ಈ ಕಡೆ ಅಬ್ಬಿಗೆರೆ, ಈ ಕಡೆ ವಿದ್ಯಾರಣ್ಯಪುರ ಅಬ್ಬಿಗೆರೆ, ಆ ಕಡೆ ಈ ಕಡೆ ಸಾಕರ್ ನಗರ, ಆ ಕಡೆ ಈ ಕಡೆ ಬರೀ ಆ ಕಡೆನೇ ಹಾಕ್ತಾಯಿದ್ದ. ಬಟ್ ಬಿ ಎಲ್ಗೆ ಹೋಗ್ತೀನಿ ಬರೀ ಆ ಕಡೆ ಹಾಕ್ತಾನೆ, ಬಿ ಎಲ್ಗೆ ಹೋಗ್ತೀನಿ ಬರೀ ಈ ಕಡೆ ಹಾಕ್ತಾನೆ. ಮತ್ತು ವಾಪಸ್ ಹೋಗಬೇಕು. ಬರೀ ಇದೇ ಕತೆ ಆಗಿದೆ. ಇವಾಗ ಎಷ್ಟಪ್ಪ ಅಂದರೆ 1:30 ಆಗಿದೆ ಟೈಮು. ನೀವು ನೋಡ್ಬೋದು. ಏನಂದರೆ ನನಗೊಂದು ಟಾರ್ಗೆಟ್ನ ಕೊಟ್ಟಿದ್ದ. ಏನಪ್ಪ ಟಾರ್ಗೆಟ್ ಅಂದರೆ 950 ರೂಪಾಯಿ ನಾನು ಏನಾದ್ರು ಅರ್ನ್ ಮಾಡಿದ್ರೆ ಅದಕ್ಕೆ ನನಗೆ 550 ರೂಪಾಯಿ ನನಗೆ ಎಕ್ಸ್ಟ್ರಾ ಕೊಡ್ತಾಯಿದ್ದ. 950 ಅರ್ನ್ ಮಾಡಿದ್ರೆ 550 ಎಕ್ಸ್ಟ್ರಾ ಕೊಡ್ತಾಯಿದ್ದ. ಅಂದರೆ ಟೋಟಲಾಗಿ ಬಂದ್ಬಿಟ್ಟು 1500 ರೂಪಾಯಿ ಆಗ್ತಾಯಿತ್ತು. ಓಕೆ, ಇವಾಗ ನಾನು 950ನ ನಾನು ರೀಚ್ ಮಾಡಿದ್ದೀನಿ ಆಲ್ರೆಡಿ. ಇಲ್ಲಿ ನೋಡ್ಬೋದು. ಇವಾಗ ಆಫರು 1000 ರೂಪಾಯಿ ಇದೆ ನೋಡಿ. ವೆನ್ಸಡೆ ಲೈಟ್ ನೈಟ್ ಸ್ಪೆಷಲ್ 550 ರೂಪಾಯಿ. ಏನು ಕಾಣಿಸ್ತಾ ಇದೆಯಲ್ಲ, ಇದು 550 ರೂಪಾಯಿ ನನಗೆ ಬಂದಿದೆ. 550 ರೂಪಾಯಿ ಹೆಂಗೆ ಬಂದಿದೆ ಅಂತ ಗೊತ್ತಾಗುತ್ತೆ ಅಂದರೆ ನಮಗಿಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿದೆ ನೋಡಿ, ವೆನ್ಸಡೆ ಲೇಟ್ ನೈಟ್ 950 ಮಾಡಿದ್ರೆ 550 ರೂಪಾಯಿ ಎಕ್ಸ್ಟ್ರಾ ಇತ್ತು. ಆಲ್ರೆಡಿ ನಾನು ರೀಚ್ ಮಾಡಿದ್ದೀನಿ. 1:30 ಆಗಿದೆ. ಇನ್ಮೇಲೆ ನಾನು ಮಾಡಿ ವೇಸ್ಟು ಅಂತಾನೆ ಮತ್ತೆ ಹೋಗ್ತೀನಿ, ಮತ್ತೆ ಈ ಕಡೆ ಹಾಕ್ತಾನೆ. ಅಂದರೆ ನಾನು ಕೊಡೋದು 70-80 ರೂಪಾಯಿ ಕೊಡ್ತಾನೆ. 8-9 ಕಿಲೋಮೀಟ್ರ್ ಹಾಕ್ತಾನೆ, ಅಲ್ಲೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಟಾರ್ಗೆಟ್ನ ರೀಚ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಆಲ್ರೆಡಿ ಟಾರ್ಗೆಟ್ ರೀಚ್ ಆಗಿದೆ. ಎಷ್ಟು ಅವರ್ ಮಾಡಿದ್ದೀನಿ ಅಂತೇಳಿ ನೀವೇ ಕ್ಯಾಲ್ಕುಲೇಟ್ ಹಾಕೊಳ್ರಿ. ಏನಂದರೆ 6ರಿಂದ 7 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆ, 11 ಗಂಟೆ, 12 ಗಂಟೆ, 1 ಗಂಟೆ, 1:30 ಅಂದರೆ 7.5 ಅವರ್ಸಲ್ಲಿ ನಾನು ಆಲ್ರೆಡಿ ಟಾರ್ಗೆಟ್ನ ರೀಚ್ ಮಾಡಿದ್ದೀನಿ. 1500 ರೂಪಾಯಿ ಮಾಡಿದ್ದೀನಿ ಆಲ್ರೆಡಿ ನಾನು. ಅದು 950 ರೂಪಾಯಿ ಬಂದ್ಬಿಟ್ಟು ಇದು ಏನಂದರೆ ನಾನು ಅರ್ನಿಂಗ್ಸು. 550 ರೂಪಾಯಿ ಬಂದ್ಬಿಟ್ಟು ಏನಂದರೆ ಆಫರು. ಟೋಟಲ್ ಬಂದ್ಬಿಟ್ಟು 1500 ರೂಪಾಯಿ ಆಯಿತು. 1500 ರೂಪಾಯಿ 500 ಚಿಲ್ಲರೆ ಏನೋ ಆಗಿದೆ, ಬಟ್ ಬಿಟ್ಟಾಕಿ 1500 ರೂಪಾಯಿ. 1500 ರೂಪಾಯಲ್ಲಿ ಇಲ್ಲಿ ನೋಡ್ಬೋದು 125 ಕಿಲೋಮೀಟರ್ ಓಡಿದೆ. 125 ಕಿಲೋಮೀಟ್ರ್ ಅಂದರೆ ನಾನು ಅಂದರೆ ಒಂದು 300 ರೂಪಾಯಿ ತೆಗಿಲೇಬೇಕು. 300 ರೂಪಾಯಿ ತೆಗೆದ್ರು ಇವತ್ತು ಕೂಡ ನಾನು ಅರ್ನಿಂಗ್ಸ್ ಆಗಿರೋದು ಎಷ್ಟಪ್ಪ ಅಂದರೆ 300, 350 ತೆಗೀರಿ, 1100 ರೂಪಾಯಿಂದ 1200 ರೂಪಾಯಿ ಅಂದ್ಕೊಳ್ಳಿ. ಓಕೆ, ಇಷ್ಟು ನಾನು ಅರ್ನ್ ಮಾಡಿದ್ದೀನಿ. ನೈಟೇನೋ ಆರ್ಡ್ರ್ಗಳು ಕೊಡ್ತಾ ಇದ್ದಾನೆ, ಬಟ್ ಏನಂದರೆ ಬಿಸಾಕ್ತಾ ಇದ್ದಾನೆ, ದೂರ ಬಿಸಾಕ್ತಾನೆ. ಕೊಡಲಿ, ಬೇರೆ ಕಡೆ ಕೊಡಲಿ ಪರವಾಗಿಲ್ಲ, ಅದ್ರ ತಕ್ಕನಾಗೆ ಅರ್ನಿಂಗ್ಸು ಕೊಡ್ತಾ ಇದ್ದಾನೆ. ಓಕೆ, ಇಲ್ಲ ಅಂತಲ್ಲ. ಆ ಕಡೆ ಒಂದು ರಿಟರ್ನ್ ಆರ್ಡ್ರ್ ಬರೋ ಥರ ಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಪೀಕ್ ಅವರ್ಸಲ್ಲಿ ಕೊಡ್ತಾನೆ, ನಾನ್ ಪೀಕ್ ಅವರ್ಸಲ್ಲಿ ಅಂತೂ ಕೊಡಲ್ಲ. ಅದೇ ರೀತಿ ಕೆಲವೊಂದು ಊರು ಹೊರಗಡೆ ಎಲ್ಲ ಹಾಕ್ಬಿಡ್ತಾನೆ. ಆಗಲೇ ಅಬ್ಬಿಗೆರೆ ಹಾಕ್ಬಿಟ್ಟಿದ್ದ. ಬಿ ಎಲ್ಲಿಂದ 9 ಕಿಲೋಮೀಟ್ರ್ ಅಬ್ಬಿಗೆರೆ ಹಾಕ್ಬಿಟ್ಟಿದ್ದ. ಅಬ್ಬಿಗೆರೆಗೆ ಹೋಗಬೇಕು, ಅಲ್ಲಿ ಡೆಲಿವರಿ ಮಾಡಬೇಕು, ವಾಪಸ್ ಬರಬೇಕು.
ಅಲ್ಲಿ ರೋಡ್ಗಳು ಖಾಲಿ ರೋಡ್ಗಳು, ನಾಯಿಗಳು ಎಲ್ಲ ಇರ್ತವೆ. ಇದನ್ನೆಲ್ಲ ಅನುಭವಿಸ್ಬಿಟ್ಟು ಮಾಡಬೇಕು ಅಂದರೆ ನೈಟು ತುಂಬ ಕಷ್ಟ ಇದೆ ಸ್ನೇಹಿತರೆ, ಕಷ್ಟ ಇದೆ. ಇದ್ರ ಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ಹೇಳ್ಕೊತಾ ಇದ್ದೀನಿ. ಅಂದರೆ ಎಕ್ಸ್ಪೀರಿಯೆನ್ಸ್ ಅಂದರೆ ಏನಂದರೆ ಇದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ನನಗೆ ಬೇಕಾಗುತ್ತೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. ಮೂರನೇ ದಿನದ ಅರ್ನಿಂಗ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ನೀವಿನ್ನು ನಮ್ಮ ಸಪೋರ್ಟ್ ಮಾಡ್ತಾಯಿಲ್ಲ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ನ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. 7:30 ಅವರಿಗೆ ನಾರು ಮಾಡಿದ್ದು ₹1200 ಪೆಟ್ರೋಲ್ ಎಲ್ಲ ಕಳೆದು. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.